ನೀನು ದಂಡನೆಯ ವಹಿಸಿಕೊಂಡೆ. ಅಯ್ಯ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಓ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ಪ್ರೀತಿಗೆ ಮಿತಿಯೇ ಇಲ್ಲ. ಅಹೋ ದಿನ ದಿನವೂ ಹೊಸದಾಗಿವೆ, ಅಹೋ ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿಕೊಂಡ ದೇವನೇ ಏಸಯ್ಯ, ಮನಸಾರ ಸ್ತುತಿಸಿ ನಮಗೆ ಸಮಾಧಾನ, ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಅಯ್ಯ ದಂಡನೆಯ ವಹಿಸಿಕೊಂಡೆ, ಅಯ್ಯ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ಎಸಯ ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅಹೋ ದಿನ ದಿನವು ಹೊಸದಾಗಿವೆ, ಅಹೋ ದಿನ ದಿನವು ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರ ಸ್ತುತಿಸಿಕೊಂಡಾಡುವೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ನಮಗೆ ಸುಕ್ಷೇಮವಾದಂತ ರಾಜ್ಯವನ್ನು ಕೊಡೋದಕ್ಕಾಗಿ ಈ ಲೋಕದಲ್ಲಿ ಆತನು ಜನಿಸಿದನು, ಆತನು ಬಂದನು, ನಮಗೆ ಸಂದೇಶವನ್ನು ಸಾರಿದನು ಮತ್ತು ನಮಗೆ ಆತನ ರಾಜ್ಯದ ಸುಖ, ಆತನ ರಾಜ್ಯದ ಸಮಾಧಾನ, ಆತನ ರಾಜ್ಯದ ನೀತಿ, ಆತನ ರಾಜ್ಯದ ಸಂತೋಷವನ್ನು ನಮಗೆ ಅನುಗ್ರಹಿಸಿದ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನಾವು ಬೈಬಲ್ ಅಧ್ಯಯನದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತ ಬೈಬಲ್ ಅಧ್ಯಯನ, ಯಾವ ಬೈಬಲ್ ತರಬೇತಿ ಕೇಂದ್ರದಲ್ಲಿ ಕೂಡ ನಾವು ಈ ಒಂದು ಅಧ್ಯಯನವನ್ನು ಕೇಳಲಿಕ್ಕೆ ನಮಗೆ ಸಿಗಲಿಲ್ಲ, ಇಂಥ ಒಂದು ಬೋಧನೆಯನ್ನು ಕೇಳಲಿಕ್ಕೆ ನಮಗೆ ಸಿಗಲಿಲ್ಲ. ಆದ್ರೆ ಒಂದು ಘನಬೋಧಕನು ಈ ಬೈಬಲ್ನ ಸತ್ಯಾಂಶವನ್ನು, ಈ ಸತ್ಯವನ್ನು ಬಯಲಿಗೆ ತಂದು ನಮಗೆ ಇದನ್ನು ತಿಳಿಸಿದ್ದಾನೆ. ಇದು ನಿಜವಾದ, ಇದುವರೆಗೂ ಅರ್ಥ ಆಗೋ ತನಕ ಬೈಬಲ್ ಮೊದಲು ನಮ್ಗೆ ಅರ್ಥ ಆಗ್ತಿಲ್ಲ ಆಗಿತ್ತು. ಆದರೆ ದೇವರ ರಾಜ್ಯದ ಕುರಿತು, ಪ್ರಜಾಪ್ರಭುತ್ವ ಅಲ್ಲ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸ್ಥಾಪನೆ ಮಾಡಿದ್ದು, ಈ ಲೋಕದಲ್ಲಿ ಸಾರಿದ್ದು ಮತವಲ್ಲ, ಪ್ರಜಾಪ್ರಭುತ್ವ ಅಲ್ಲ, ಏಕಾಧಿಪತಿ ಅಲ್ಲ, ನಾಸ್ತಿಕತ್ವ ಅಲ್ಲ, ದೇವರ ರಾಜ್ಯವನ್ನು ಆತನು ನಮಗೆ ಸಾರಿದ್ದಾನೆ, ಪರಲೋಕ ರಾಜ್ಯವನ್ನು ಸಾರಿದ್ದಾನೆ. ಅದಕ್ಕಾಗಿ ಆದಿಯಿಂದಲೇ ದೇವರು ನಿಮಗೆ ಆ ರಾಜ್ಯವನ್ನು ಕೊಡೋದ್ರಲ್ಲಿ ಆತನಿಗೆ ಬಹಳ ಸಂತೋಷವಿದೆ, ಹರ್ಷವಿದೆ. ಯಾಕಂದ್ರೆ ಆ ರಾಜ್ಯದಲ್ಲಿ ಏನಿದೆ? ಸುಖ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ. ಎಲ್ಲರೂ ಹೇಳ್ತೀರಿ ದೇವರ ರಾಜ್ಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ದೇವರ ರಾಜ್ಯದ ಕುರಿತು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಾವು ಅನೇಕ ಸಾರಿ ಓದುವಾಗ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನು ಯಾವಾಗಲೂ ಹೇಳುವಾಗ ಒಂದು ಸಾಮ್ಯವನ್ನಾಗ್ಲಿ, ಒಂದು ಉಪಮಾನವನ್ನಾಗ್ಲಿ, ಅಥವಾ ಒಂದು ಮೆಸೇಜ್ ಅನ್ನು ಕೊಡ್ತಾ ಇರುವಾಗ, ಒಂದು ವಾಸ್ತವಿಕ ಸತ್ಯವನ್ನು ನಮ್ಮ ಕಣ್ಣ ಮುಂದೆ ತರ್ತಾ ಇರುವಾಗ ಯಾವಾಗಲೂ ಏನ್ ಹೇಳ್ತಾ ಇದ್ರು? ದೇವರ ರಾಜ್ಯ, ಪರಲೋಕ ರಾಜ್ಯ, ಪರಲೋಕ ರಾಜ್ಯ, ದೇವರ ರಾಜ್ಯ. ಇದು ಒಂದೇ ಸಬ್ಜೆಕ್ಟ್ ಮೇಲೆ ನಮಗೆ ಮಾತಾಡಿ ನಮ್ಮ ಎಲ್ಲ ಮಾನವ ಜಾತಿಗಳಿಗೆ ಇದು ಸಾರಿ ಹೇಳಿದೆ. ಆದ್ರೆ ಆತನ ಯಾವ ಬಿಲ್ಡಿಂಗ್ ಕಟ್ಟಿಲ್ಲ, ಅಕ್ಕರೆ ಅಲ್ಲೆಲ್ಲೂಯಾ. ಆದ್ರೆ ಆತನ ಸಂದೇಶವನ್ನು ಕೇಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಂತೆ ದೇವರು ಮಾಡಿದ್ದಾನೆ. ಅನೇಕ ಹಾಸ್ಟೆಲ್ಗಳು, ಆಶ್ರಮಗಳು, ಆಸ್ಪತ್ರೆಗಳನ್ನು ಕಟ್ಟುವಂತೆ ಮಾಡಿದ್ದಾನೆ. ಯಾಕಂದ್ರೆ ದೇವರ ರಾಜ್ಯದ ಸತ್ಯ ಸುವಾರ್ತೆ ಜನರ ಜೀವನದಲ್ಲಿ ಒಂದು ದೊಡ್ಡ ತಿರುವು, ಒಂದು ದೊಡ್ಡ ಮಾರ್ಪಾಟ ತಂದಿದೆ. ಅದಕ್ಕಾಗಿ ಇವತ್ತು ಲೂಕಾಸ್ ಸುವಾರ್ತೆ 12ನೇ ಅಧ್ಯಾಯ 22ನೇ ವಚನದಿಂದ ನಾವು ಸುಮಾರು 34 ವಚನವರೆಗೆ ಇದನ್ನು ಓದ್ತೇವೆ. ದಯಮಾಡಿ ಕೇಳಿಸ್ಕೋತ್ರಿ, ಬಹಳ ಜಾಗ್ರತೆಯಿಂದ ಕೇಳಿಸ್ಕೋತ್ರಿ. ಯಾಕಂದ್ರೆ ಈ ಸುಕ್ಷೇಮವಾದಂತ ರಾಜ್ಯ, ಎಲ್ಲಾ ಜನರು ಎದುರು ನೋಡ್ತಿರ್ತಕ್ಕಂಥ ರಾಜ್ಯ,
ಎಲ್ಲಾ ಜನರು ಆಸಕ್ತಿಯಿಂದ ಕಾತುರತೆಯಿಂದ ಎದುರು ನೋಡ್ತಾ ಇದ್ರು, ಅಯ್ಯೋ ನಮ್ಗೊಂದಿಂತ ರಾಜ್ಯ ಸಿಕ್ಕರೆ ಚೆನ್ನಾಗಲ್ಲ ಅಂತ ಹೇಳ್ಕೊಂಡು. ಲೂಕಾಸ್ ವಾರ್ತೆ 12ನೇ ಅಧ್ಯಾಯ 22ನೇ ವಚನದಿಂದ ನಾವು ನೋಡೋಣ. ದಯಮಾಡಿ ಕೇಳಿಸ್ಕೊತೀರಿ ಎಲ್ಲರೂ, ಓದ್ತಿರಮ್ಮ. ತನ್ನ ಶಿಷ್ಯರಿಗೆ, ಆಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ, ನೀವು ನಿಮ್ಮ ಪ್ರಾಣಕ್ಕೆ ಏನು ತಿನ್ನಬೇಕು, ನೀವು ನಿಮ್ಮ ಪ್ರಾಣಕ್ಕೆ ಏನು ತಿನ್ನಬೇಕು, ಇಲ್ಲವೇ ಹಾ ನಿಮ್ಮ ದೇಹಕ್ಕೆ ಏನು ಹೊದ್ದುಕೊಳ್ಳಬೇಕು ನಿಮ್ಮ ದೇಹಕ್ಕೆ ಏನು ಧರಿಸಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ ಎಂದು ಚಿಂತೆ ಮಾಡಬೇಡ್ರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಎಂದಾಗಿ ನಾನು ನಿಮಗೆ ಹೇಳುತ್ತೇನೆ, ಊಟಕ್ಕಿಂತ ಪ್ರಾಣವು, ಊಟಕ್ಕಿಂತ ಪ್ರಾಣವು, ವಸ್ತ್ರಕ್ಕಿಂತ ದೇಹವು ಹೆಚ್ಚಿನದು. ಏನು? ವಸ್ತ್ರಕ್ಕಿಂತ ದೇಹವು ಹೆಚ್ಚು. ಅಂದ್ರೆ ಊಟಕ್ಕಿಂತ ಪ್ರಾಣವು. ನಿನ್ನ ಪ್ರಾಣಕ್ಕೆ ಸುಖ ಇದ್ರೆ ನಿನಗೆ ಊಟ ಮೈಗೆ ತಾಗತ್ತೆ. ನಿನ್ನ ದೇಹದಲ್ಲಿ ಆರೋಗ್ಯ ಇದ್ರೆ ನಿನ್ನ ಬಟ್ಟೆ ಸೋಕು ಆಮೇಲೆ ಬರ್ತದೆ. ಈಗ ಬಟ್ಟೆ ಸೋಕು ಜಾಸ್ತಿ ಆಗಿಬಿಟ್ಟಿದೆ, ಆರೋಗ್ಯ ಪತನವಾದ್ರೂ ಪರವಾಗಿಲ್ಲ. ಮುಂದೆ ಕಾಗೆಗಳನ್ನು ಗಮನಿಸಿರಿ, ಕಾಗೆಗಳನ್ನು ನೋಡ್ರಿ, ದೇವರು ಯೇಸು ಕ್ರಿಸ್ತನ ಸುಂದರವಾಗಿ ಹೇಳ್ತಾ ಇದ್ದಾನೆ, ರಾಜ್ಯದ ಪರಿಪಾಲನೆ ಆಗುತ್ತೆ. ಕಾಗೆಗಳು ನೋಡ್ರಿ, ಕಾಗೆಗಳನ್ನು ಗಮನಿಸ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಾಗಲಿ, ಅವುಗಳಿಗೆ ಭಂಡಾರವಾಗಲಿ, ಖಜಾನವಾಗಲಿ, ಅಥವಾ ಏನು ಉಗ್ರಾಣ ಅಂದ್ರೆ ಗೋದಾಮುಗಳಾಗ್ಲಿ, ಯಾರಿಗೆ ಕಾಗೆಗಳಿಗೆ ಗೋದಾಮುಗಳಾಗ್ಲಿಲ್ಲ, ಉಗ್ರಾಣಗಳಾಗ್ಲಿಲ್ಲ, ಕನಜವಾಗಲಿ ಇಲ್ಲ. ಕನಜವಾಗ್ಲೂ ಇಲ್ಲ. ಆದಾಗ್ಯೂ ದೇವರು ಅವುಗಳಿಗೆ ಆದಾಗ್ಯೂ ದೇವರು ಅವುಗಳಿಗೆ ಆಹಾರ ಕೊಡುತ್ತಾನೆ. ಆಹಾರ ಕೊಡುತ್ತಾನಲ್ಲ. ನೀವು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರ, ನೀವು ಪಕ್ಷಿಗಳಿಗಿಂತ ಎಷ್ಟೋ ಅಮೂಲ್ಯವಾದ್ರು. ಅರ್ಥ ಆಗ್ತದೆ? ಹಲೋ, ದೇವರ ರಾಜ್ಯದಲ್ಲಿ ನೀವು ಅಮೂಲ್ಯವಾದಂತ ದೇವರ ಪ್ರಜೆಗಳಾಗಿದ್ರಿ. ಹಲೋ, ನಾವು ಅಯೋಗ್ಯರು ಪ್ರಾರ್ಥನೆ ಮಾಡುವಾಗ ದಯಮಾಡಿ ಹೇಳ್ತೇನೆ, ಯಾರು ನಾನು ಅಯೋಗ್ಯನು, ನಾನು ಮಣ್ಣು, ನಾನು ಧೂಳು, ನಾನು ಕೆಲಸಕ್ಕೆ ಬಾರ್ದು ಅಂತ ಹೇಳಕ್ ಹೋಗ್ಬೇಡ್ರಿ ಬಾಯಿಂದ. ದೇವರು ಯೇಸು ಕ್ರಿಸ್ತ ಸ್ವತಃ ತನ್ನ ಬಾಯಿಂದ ಹೇಳ್ತಾ ಇದ್ರೆ, ನೀವು ದೇವರ ರಾಜ್ಯದಲ್ಲಿ ಗುಬ್ಬಿಗಳು, ಪಕ್ಷಿ, ಪ್ರಾಣಿಗಳಕ್ಕಿಂತಲೂ ನೀವು ಅಮೂಲ್ಯವಾದವರಾಗಿದ್ದೀರಿ ದೇವರ ದೃಷ್ಟಿಯಲ್ಲಿ. ಮುಂದೆ ನಿಮಗೆ ಯಾವನು ಚಿಂತೆ ಮಾಡಿ, ಯಾವನಾದ್ರೆ ಚಿಂತೆ ಮಾಡಿ ತನ್ನ ನೀಲಕ್ಕೆ ಒಂದು ಮೊಲವನ್ನು, ತನ್ನ ನೀಲಕ್ಕೆ ಒಂದು ಮೊಳವನಾದ್ರೆ, ಯಾವನಾದ್ರೆ ಚಿಂತೆ ಮಾಡಿ ಒಂದು ಮೊಳ ಉದ್ದಾದ್ರೆ ಬೆಳೆಯಲಿಕ್ಕಾಗತ್ತಾ? ಹಾಗಾದರೆ ಅತ್ಯಲ್ಪರಾಗುತ್ತಿರುವ ಅತ್ಯಲ್ಪವಾಗಿರುವುದು ನೀವು ಮಾಡಲಾರದವರಾಗಿದ್ದರೆ, ಅತ್ಯಲ್ಪದವರ ಯಾವ್ದದು ವಚನ? 26 ಓದ್ತೀರಾ ಮಾತನ್ನು? ಅತ್ಯಲ್ಪವಾದದ್ದು ನೀವು ಮಾಡಲಾಗಿದ್ದಾಗಿದ್ರೆ ಉಳಿದವುಗಳಿಗೋಸ್ಕರ ನೀವು ಚಿಂತೆ ಮಾಡುವುದೇನು? ಉಳಿದವುಗಳು ಮಾಡ್ಲಿಕ್ಕೆ ಆಗಲಾರ್ದ ಚಿಕ್ಕ ಚಿಕ್ಕ ವಿಷಯಗಳೇ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಯಿಂದ, ಹೌದಾ? ಮಾಡ್ಲಿಕ್ಕೆ ಆಗದಿದ್ರೆ ಅದ್ರ ಬಗ್ಗೆ ಯಾಕೆ ಚಿಂತೆ? ದೊಡ್ಡವ್ರ ಬಗ್ಗೆ, ದೊಡ್ಡದ ಬಗ್ಗೆ ಯಾಕೆ ಚಿಂತೆ ಮಾಡ್ಲಿಕ್ಕೆ ಹೋಗ್ತೀರಿ? ಹೂಗಳು ಹೇಗೆ ಬೆಳೆಯುತ್ತವೆ? ಹೂಗಳು ನೋಡಿದ್ರ? ಹೂಗಳು ಹೇಗೆ ಬೆಳೆಯುತ್ತವೆ? ಯೋಚಿಸಿರಿ ಅಂದ್ರೆ ಧ್ಯಾನಿಸಿರಿ. ಏನ್ ಮಾಡ್ರಿ? ನಿಮ್ಮ ಧ್ಯಾನ ಏನಾಗಿರ್ಬೇಕು? ಹೂಗಳು ಹೇಗೆ ಬೆಳೀತದೆ, ಹೂಗಳ ವಿಷಯದಲ್ಲಿ ಧ್ಯಾನ ಮಾಡ್ಬೇಕ್ರಿ. ಚಿಂತೆ ಮಾಡೋದು ಬೇಕಾಗಿಲ್ಲ ನಿಮಗೆ. ಅಲ್ಲಲ್ವ? ಕಾಗೆಗಳ ವಿಷಯದಲ್ಲಿ ಧ್ಯಾನ ಮಾಡ್ರಿ, ಚಿಂತೆಗೆ ಅಪೋಸಿಟ್ ದೈವ ಧ್ಯಾನ ಮಾಡ್ರಿ. ಅಲ್ಲಲ್ವ? ಆ ಹೂಗಳನ್ನು ಯೋಚಿಸ್ರಿ, ಹೂಗಳ ವಿಷಯದಲ್ಲಿ ಯೋಚಿಸ್ರಿ. ಕಷ್ಟಪಡುವುದಿಲ್ಲ, ನೂಲುವುದಿಲ್ಲ. ಆ ಹೂಗಳು ತನ್ನ ಬಟ್ಟೆಗಳಿಗಾಗಿ, ತನ್ನ ಬಣ್ಣಗಾಗಿ ಕಷ್ಟಪಡುವುದಿಲ್ಲ, ನೂಲುವುದಿಲ್ಲ, ನೇಯುವುದಿಲ್ಲ. ಆದರೂ ಸೊಲೊಮೋನನು ತನ್ನ ಎಲ್ಲಾ ವೈಭವದಲ್ಲಿ ಸಹ, ಸೊಲೊಮೋನ ಮಹಾರಾಜನು ತನ್ನ ಸಿಂಹಾಸನ ಆಸೀನದಲ್ಲಿ ಕೂತ್ಕೊಂಡು ಎಲ್ಲಾ ಮಹಿಮೆಯಿಂದಲೂ ಇವುಗಳಲ್ಲಿ ಒಂದರಂತೆಯೂ ಧರಿಸಲಿಲ್ಲ. ಅಂದ್ರೆ ಅವನ ಬಟ್ಟೆಗಳು ಕೂಡ ಅಂತ ಅಮೂಲ್ಯವಾದಂತ ಬಟ್ಟೆ, ಡಿಸೈನ್ಫುಲ್ ಬಟ್ಟೆ, ವಿಶ್ವದಲ್ಲಿ ಅಂತ ಬಟ್ಟೆ ಧರಿಸ್ಕೊಂಡಿಲ್ಲ. ಯಾರು? ಸೊಲೊಮೋನ್ ಮಹಾರಾಜರು ಧರಿಸ್ಕೊಳ್ತಕ್ಕಂತ ವಸ್ತ್ರಗಳು, ಅಂತ ವಸ್ತ್ರಗಳು ಧರಿಸ್ಕೊಂಡ್ರು ಕೂಡ. ಆದ್ರೆ ಹೂಗಳಿಗಿದ್ದಂತ ಆ ಸೌಂದರ್ಯದ ವಸ್ತ್ರ, ಶೃಂಗಾರದ ವಸ್ತ್ರಗಳನ್ನು ಸೊಲೊಮೋನ್ ಮಹಾರಾಜನು ಕೂಡ ಧರಿಸ್ಕೊಳ್ಳಿಕ್ಕಾಗಿಲ್ಲ. ಅಂತ ಹೂಗಳನ್ನು ಕಾಪಾಡತಕ್ಕಂತ, ಅಂತ ಹೂಗಳಿಗೆ ಬಣ್ಣವನ್ನು, ಬಟ್ಟೆಯನ್ನು ಒದಗಿಸತಕ್ಕಂತಹ ದೇವರು. ಓ ಅಲ್ಪವಿಶ್ವಾಸಿಗಳೇ, ಓ ಅಲ್ಪವಿಶ್ವಾಸಿಗಳೇ, ಹಾಗಾದ್ರೆ ಇವತ್ತು ಈ ಅಡವಿಯಲ್ಲಿದ್ದು, ಹೊಲದಲ್ಲಿದ್ದು, ನಾಳೆ ಒಲೆಯಲ್ಲಿ ಹಾಕಲ್ಪಡುವ, ನೋಡ್ರಿ, ಹೂ ಆಯ್ತು, ಈಗ ಹುಲ್ಲಾಗ್ತದೆ. ಹೂ ಆಯ್ತು, ಈಗ ಹುಲ್ಲಿಗೆ ದೇವರು ಈ ಪ್ರಕಾರವಾಗಿ ಹಸರಾದ ಬಣ್ಣವನ್ನು ಉಡಿಸುವುದಾದ್ರೆ ನೀವು ಅದಕ್ಕಿಂತ ಎಷ್ಟೋ ಹೆಚ್ಚು. ಅಂದ್ರೆ ಇಲ್ಲಿ ನೀನ್ ನೋಡ್ತಾರೆ, ದೇವರ ರಾಜ್ಯದಲ್ಲಿ ದೇವ ಜನರಾದ ನಾವು ಎಷ್ಟು ಅಮೂಲ್ಯರಾಗಿದ್ದೇವೆ. ಏನಾಗಿದ್ದೇವೆ? ಅಮೂಲ್ಯರಾಗಿದೆ. ಮುಂದೆ ನೀವು ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂದು ಯಾಕೆ ಚಿಂತೆ ಪಡ್ತೀರಿ?
ನೀವು ಹಾ, ಅನುಮಾನದ ಮನಸ್ಸಿನವರಾಗಿ ನೀವು ಮನಸ್ಸೊಳಗೆ ಅನುಮಾನ. ಎಷ್ಟು ವಚನ ಓದ್ತಾ ಇದ್ರಿ ಈಗ? 29 ಅನುಮಾನದ ಮನಸ್ಸಲ್ಲ, ಆಂಕ್ಷಿಯಸ್. ಓಕೆ, ಪರವಾಗಿಲ್ಲ. ನೀವು ಅನುಮಾನದ ಮನಸ್ಸುಳ್ಳವರಾಗಿ ಅಥವಾ ಚಿಂತೆಯ ಮನಸ್ಸುಳ್ಳವರಾಗಿ ದಿಗ್ಭ್ರಮೆಗೊಳ್ಳಬೇಡ್ರಿ. ಏನು ತಿನ್ನಬೇಕು, ಏನು ಕುಡಿಬೇಕಂತ ಮುಂದೆ. ಯಾಕಂದರೆ ಕಾರಣ ಏನಂದ್ರೆ ಎಲ್ಲವುಗಳಿಗಾಗಿ ಇವೆಲ್ಲವೂ ತಿನ್ನಬೇಕು, ಏನು ಕುಡಿಬೇಕು, ಏನ್ ಧರಿಸ್ಕೋಬೇಕು, ಹೇಗಿರ್ಬೇಕು, ಹೇಗೆ ಬದುಕಬೇಕು, ಬಾಡಿಗೆ ಕೊಡಬೇಕು, ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತದೆ, ನಾನು ಮುಂದೆ ಹೇಗೆ ಬದುಕಬೇಕು, ಇವೆಲ್ಲವುಗಳಿಗಾಗಿ ಯಾರು ಚಿಂತೆ ಮಾಡ್ತಾರಂದ್ರೆ ದೇವರ ರಾಜ್ಯದಲ್ಲಿದ್ದವರು ಚಿಂತೆ ಮಾಡುದಿಲ್ಲ. ದೇವರ ರಾಜ್ಯದ ಹೊರಗಿದ್ದವರು ಇದರ ಬಗ್ಗೆ ಚಿಂತೆ, ದಿಗುಲು, ಹೇಗೆ ಮೋಸ ಮಾಡಬೇಕು, ಹೇಗೆ ಟೋಪಿ ಹಾಕ್ಬೇಕು, ಹೇಗೆ ಯಾರನ್ನೇ ಕತ್ತು ಕೊಯ್ಯಬೇಕು, ಹೇಗೆ ಯಾರಿಗೆ ಮೋಸ ಮಾಡ್ಬೇಕು ಅನ್ನೋದು ಲೋಕದವರು ಚಿಂತನೆ ಮಾಡ್ತಾರೆ ಹೊರತು ದೇವರ ರಾಜ್ಯದವರು ಇದ್ರ ಕುರಿತು ಚಿಂತೆ ಮಾಡುವುದಿಲ್ಲ. ಲೋಕದ ಜನಾಂಗಗಳು ಬಹಳವಾಗಿ ತವಕಪಡುತ್ತಾರೆ. ಲೋಕದ ಜನಾಂಗಗಳು ಇವುಗಳಿಗಾಗಿ ಬಹಳವಾಗಿ ತವಕಪಟ್ಟು ಹಡಾವಡಿ ಮಾಡಿ ಶತಾಯಗತಾಯ ಪ್ರಯತ್ನಗಳ ಮಾಡಿ ಇದಕ್ಕಾಗಿ ತವಕ ಪಡುತ್ತಾರೆ. ಆದರೆ ಇವುಗಳು ನಿಮಗೆ ಅಗತ್ಯವೆಂದು ನಿಮಗೆ ಬೇಕಾಗಿರುವ ತಿಂಡಿ, ಆಹಾರ, ಬಟ್ಟೆ, ವಸ್ತ್ರಗಳು, ಮನೆ, ವಾಹನಗಳು ಇವೆಲ್ಲ ಬೇಕಾಗಿದೆ ಎಂಬುದಾಗಿ ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ಗೊತ್ತಲ್ಲವೇ? ಆದರೆ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಆದ್ರೆ ನೀವು ದೇವರ ಇಲ್ಲಿ ನೋಡ್ರಿ ಏನ್ ಹೇಳ್ತಾನೆ ಯೇಸು, ಏನ್ ಹೇಳ್ತಾನೆ ನೋಡಿ, ನಾವೇನ್ ಹುಡುಕಬೇಕು ಬೆಳಿಗ್ಗೆ ಎದ್ಕೊಳ್ಳಿ. ಆದ್ರೆ ನೀವು ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಆಗ ಅವೆಲ್ಲವುಗಳು ಏನೇ ಬೇಕಲ್ಲ ಸುಖಕ್ಕೆ, ಅಕ್ಕರೆ ನಿಮ್ ಸುಖ, ನಿಮ್ಮ ಆರೋಗ್ಯ, ನಿಮ್ಮ ದೇಹದ ತಿಂಡಿ ಎಲ್ಲ ಆತರ ಅವೆಲ್ಲವೂ ನೀವು ಕೊಡ್ತಾ ಇದಾರೇನಿಲ್ಲ? ಕೊಡ್ತಾ ಇದ್ದಾರೆ. ಲೋಕವೆಲ್ಲ ಕೈ ಬಿಟ್ರು, ಅಕ್ಕ ಅವರಿಗೆ ದೇವರು ಕೈ ಬಿಡ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಅದಕ್ಕಾಗಿ ಆತನು ಕೊಡ್ತಾ ಇದ್ದಾನೆ. ಇದು ದೇವರ ರಾಜ್ಯದ ಸುವಾರ್ತೆ ಅಂದ್ರೆ, ಇದು ನೀತಿ ಅಂದ್ರೆ. ಐ ಲವ್ ಟು ಪ್ರೀಚ್ ಮೈ ಲಾರ್ಡ್ಸ್ ವರ್ಡ್. ನನ್ನ ಪ್ರಿಯ ಸಹೋದರಿ ಸಹೋದರ, ಯಾರು ನನ್ನ ಸ್ನೇಹಿತರು ಕೂಡ ಇದನ್ನು, ಅನ್ಯ ಜನರು ಕೂಡ ನೋಡ್ತಾ ಇದ್ದಾರೆ, ನಮ್ಮ ಅನ್ಯ ಸ್ನೇಹಿತರು ಕೂಡ ನೋಡ್ತಾ ಇದ್ದಾರೆ. ಬಹಳ ಸಂತೋಷವಾಯ್ತು. ಅವ್ರು ಹೇಳ್ತಾರೆ, ಪಾಸ್ಟರ್ ನೀವು ಹೇಳೋದು ಪ್ರತಿ ದಿನ ಲೈವ್ ಬರ್ತಾ ಇದ್ರೆ ನಾನು ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಿಜವಾಗ್ಲೂ ನಮಗೆ ಬಹಳ ಧೈರ್ಯ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬಹಳ ಶಕ್ತಿ ಕೊಡ್ತಾ ಇದೆ. ನಮಗೆ ಬಿಸ್ನೆಸ್ ಅಲ್ಲಿ ಬಹಳಷ್ಟು ನಷ್ಟವಾಗ್ತಾ ಇದೆ, ಕೆಲಸಗಾರ ಸಿಗ್ತಾ ಇಲ್ಲ. ನೀವು ಮಾಡುವ ಪ್ರಾರ್ಥನೆ ನಿಜವಾಗಲೂ ನಾವು ಅದರಲ್ಲಿ ಆ ಧೈರ್ಯ, ಆ ಸಾಮರ್ಥ್ಯ ನಮ್ಗೆ ಸಿಗ್ತಾ ಇದೆ. ಮುಂದೆ ಓದ್ತೀರಿ, ಎಷ್ಟು ಚೆನ್ನಾಗಿದೆ. ಮೊದಲು ಆತನ ರಾಜ್ಯವನ್ನು, ಆತನ ನೀತಿ ನೋಡ್ಕೊತಾರೆ, ಇವೆಲ್ಲವೂ ಸೇರಿಸಿ ಏನು ರಾಜ್ಯದ ಸುಖ, ಏನು ದೇವರ ರಾಜ್ಯದ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ. ಅದೇನು ಮುಂದೆ ಚಿಕ್ಕ ಹಿಂಡೆ ಭಯಪಡಬೇಡ. ಚಿಕ್ಕ ಹಿಂಡೆ, ಹಲೋ, ಒಂದು ಬಡ ಹಿಂಡೆ, ಹಲೋ. ಜನರ ಬಲ ಇಲ್ಲ, ಬೆಂಬಲ ಇಲ್ಲ, ರಾಜ ಬಲ ಇಲ್ಲ, ರಾಜಕೀಯ ಬಲ ಇಲ್ಲ, ಜನರ ಬಲ ಇಲ್ಲ, ಬಂಧು ಮಿತ್ರರ ಬಲ ಇಲ್ಲ, ಯಾವರ ಬೆಂಬಲ ಇಲ್ಲದ ಚಿಕ್ಕ ಹಿಂಡೆ, ಭಯಪಡಬೇಡ್ರಿ. ಯಾಕಂದ್ರೆ ನಿಮಗೆ ರಾಜ್ಯವನ್ನು ಕೊಡುವ. ಕಾರಣ ಏನಂದ್ರೆ ನಿಮಗೆ ಸುಕ್ಷೇಮವಾದಂತ ರಾಜ್ಯವನ್ನು ಕೊಡಲು ಪರಲೋಕದಲ್ಲಿರುವಂತ ನಮ್ಮ ತಂದೆ ಇಷ್ಟಪಡುತ್ತಾನೆ. ಆಮೆನ್. ಸಂತೋಷ ಪಡ್ತಾ ಇದ್ದಾನೆ. ಹಿ ವಾಂಟ್ ಟು ಗಿವ್ ಯು a pleasant kingdom. ಅದಕ್ಕೆ ಹೇಳಿದ್ರೆ he has a pleasure to give you the kingdom of heaven. ಅಂದ್ರೆ ಪರಲೋಕ ರಾಜ್ಯದ ಸುಖ, ಪರಲೋಕದ ರಾಜ್ಯದ ರುಚಿ ನೋಡುವಂತೆ ನಿನಗೆ ಆ ಸೌಭಾಗ್ಯ ಕೊಡ್ತಾನೆ. ಪರಲೋಕ ರಾಜ್ಯ ಹೇಗಿದೆ ಅಂದ್ರೆ ಬಹಳ ಜನ ಹೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಬಂಗಾರ ಬೀದಿ ಇದೆ, ಅದು ಇದೆ, ಇದಿದೆ. ಅದು ಪರಲೋಕ ರಾಜ್ಯ ಅಲ್ಲ. ಅದು ಪರಲೋಕ ರಾಜ್ಯದಲ್ಲಿ ಏನಿದೆ? ಇದಿದೆ. ಬೈಬಲ್ ಅಲ್ಲಿ ಏನಿದೆ? ಪರಲೋಕ ರಾಜ್ಯ ಎದಕ್ಕೆ ಹೋಲ್ತಾ ಇದೆ? ಹೊಲದಲ್ಲಿ. ಮತ್ತೆ ಸುವಾರ್ತೆ 13:20-44 ನೋಡ್ತಾ ಇದ್ದೇವೆ. ಪರಲೋಕ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟ ನಿಧಿಗೆ ಸಮಾನವಾಗಿದೆ. ಅದನ್ನು ಒಬ್ಬನು ನೋಡಿ ಅದನ್ನು ಬಚ್ಚಿಟ್ಟು ಹೋಗಿ ತನಗಿರುವ ಎಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡಾನೆ. ಇದು ಹೊಲದಲ್ಲಿ ಬಚ್ಚಿಟ್ಟಿದ್ದ ನಿಧಿಗೆ ಸಮಾನವಾಗಿದೆ. ಈಗ ಅದನ್ನೇ ಹೇಳ್ತಾ ಇದ್ದಾನೆ. ಆ ಹೊಲದಲ್ಲಿ ಬಚ್ಚಿಟ್ಟ ನಿಧಿ ಏನಂದ್ರೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಬೇಕಂತ ಚಿಂತೆ ಮಾಡೋದು ಬೇಕಾಗಿಲ್ಲ. ಪರಲೋಕ ರಾಜ್ಯವು ನಿನಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಸಕಾಲಕ್ಕೆ ಪೂರೈಸುತ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಏನಿದೆ, ನಿಮಗೆ ಇರುವ ಎಲ್ಲಾ ಸಂಪತ್ತನ್ನು ಮಾರಿ ಬಡವರಿಗೆ ದಾನ ಮಾಡಿ
ಮತ್ತು ಓದ್ತಿರಿ ಮುಂದೆ 33. ನಿಮಗಿರುವುದನ್ನು ಮಾರಿ ದಾನ ಮಾಡಿರಿ, ನಿಮಗಿರುವುದನ್ನೆಲ್ಲ ಮಾರಿ ದಾನ ಮಾಡಿರಿ, ನಿಮಗೋಸ್ಕರ ಹಳೆದಾಗದಂತ ಚೀಲಗಳನ್ನು, ನಿಮಗೋಸ್ಕರ ಹಳೆದಾಗದಂತ ಚೀಲಗಳನ್ನು, ಅಳಿದು ಹೋಗದಂತ ಸಂಪತ್ತನ್ನು, ಅಳೆದು ಹೋಗದಂತ ಸಂಪತ್ತನ್ನು ಪರಲೋಕದಲ್ಲಿ ಹಲೋ ಅಳೆದು ಹೋಗದ ಸಂಪತ್ತನ್ನು ಪರಲೋಕದಲ್ಲಿ ಮಾಡಿಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅಲ್ಲೇ ಕಳ್ಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾರು ಗೌರ್ಮೆಂಟ್ ರೆಡಿಯಲ್ಲಿ ಇರ್ತದೆ. ನೀವು ಯಾರ್ಯಾರಿಗೆ ದಾನ ಮಾಡ್ತಿರಲ್ಲ ಈ ಭೂಲೋಕದಲ್ಲಿ, ಆ ದಾನದ ಪ್ರತಿಫಲ ಎಲ್ಲಿ ಸ್ಟೋರ್ ಆಗ್ತದೆ? ಪರಲೋಕ ರಾಜ್ಯದಲ್ಲಿ ಏನಾಗ್ತದೆ? ಸಂಗ್ರಹಿಸಲ್ಪಡ್ತದೆ. ನೀವು ಏನೇನು ದಾನ ಮಾಡ್ತೀರಿ, ಏನೇನು ದಶಮಾಂಶ, ಕಾಣಿಗಳು, ದಾನಗಳು ಮತ್ತು ಅರ್ಪಣೆಗಳನ್ನು ಕೊಡ್ತೀರ, ಅವೆಲ್ಲವೂ ಸ್ಟೋರ್ ಆಗ್ತದೆ. ಆಮೇಲೆ ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಈಗ ದೇವರಾಜ್ಯದ ಅತ್ಯಂತ ಪ್ರಾಮುಖ್ಯವುಳ್ಳ ಸಂಗತಿ ಏನು? ನುಸಿಯು ಕೆಡಿಸುವುದಿಲ್ಲ, ನುಸಿ ಆಗಲಿ, ಗೊರ್ಲಿಗಳಾಗಲಿ, ಕಳ್ಳನು ಆಗಲಿ ಕದ್ಕೊಳ್ಳಿಕ್ಕಾಗುದಿಲ್ಲ, ನುಸಿ ಆಗಲಿ, ಗೊರ್ಲಿಗಳಾಗಲಿ ಅದನ್ನು ತಿನ್ನಲಿಕ್ಕಾಗುದಿಲ್ಲ, ಮತ್ತು ಕೆಡಿಸುವುದಿಲ್ಲ. ಮತ್ತೇನು? ಯಾಕಂದರೆ ಅದಕ್ಕೇನಂತ ರಾಷ್ಟ್ರೀಯ ಏನಂತಾರೆ ಕನ್ನಡದಲ್ಲಿ? ತುಕ್ಕು ಹಿಡಿಯದಂತೆ, ತುಕ್ಕು ಹಿಡಿಯದಂತೆ ಅವನು ಎಲ್ಲವನ್ನು ಕಾಪಾಡುತ್ತಾನೆ. ಅದಕ್ಕೆ ಆಮೇಲೆ ಮುಂದೆ ಹೇಳ್ತಾರೆ ನೋಡ್ರಿ, ಮುಂದೆ ಮಾತು ಸರೋದ್ರಮ್ಮ 33. ನಿಮಗಿರುವುದನ್ನೆಲ್ಲ ಮಾರಿ ದಾನ ಮಾಡ್ರಿ, ನಿಮಗೋಸ್ಕರವಾಗಿ ಹಳೆದಾಗದಂತ ಚೀಲದಲ್ಲಿ ಅಳೆದು ಹೋಗದಂತ ಸಂಪತ್ತನ್ನು ಪರಲೋಕ ರಾಜ್ಯದಲ್ಲಿ ಮಾಡಿಕೊಳ್ಳಿರಿ. ಅಲ್ಲಿ ಪರಲೋಕ ರಾಜ್ಯದಲ್ಲಿ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಉಣಿಟ್ರೆ ಬಚ್ಚಿಟ್ರೆ ಅದು ಅಲ್ಲೇ ಕಳ್ಳನಾಗಲಿ, ನುಸಿಯಾಗಲಿ ಕೆಡಿಸುವುದಿಲ್ಲ. ಯಾಕಂದರೆ ಕಾರಣ ಏನಂದ್ರೆ ನಿಮ್ಮ ಸಂಪತ್ತು ಇರುವಲ್ಲಿ ನಿಮ್ಮ ಹೃದಯವೂ ಸಹ. ದಶಮಾಂಶ ಕಾಣಿಕೆಗಳನ್ನು ಕೊಡುವಾಗ ನಿಮ್ಮ ಹೃದಯ ಎಲ್ಲಿರ್ತದ್ರಿ? ದೇವರ ರಾಜ್ಯದಲ್ಲಿ ಇರ್ತದೆ. ನೀವು ಬಡವರಿಗೆ, ದೀನರಿಗೆ, ಭಿಕ್ಷುಕರಿಗೆ ನೀವು ದಾನ ಮಾಡ್ತಾ ಇದ್ರೆ ಎಲ್ಲಿರ್ತದ್ರಿ ಮನಸ್ಸು? ನಿಮ್ಮ ಹೃದಯ ದೇವರ ರಾಜ್ಯ. ಅದಕ್ಕೆ ಮನುಷ್ಯನ ಮನಸ್ಸು ಎಲ್ಲಿರ್ತದೆ? ಯಾವಾಗಲೂ ಅವನಿಗಿರುವ ಸಂಪತ್ತು, ಅವನಿಗಿರುವ ನಿಧಿ, ಅವನಿಗಿರ್ತಕ್ಕಂಥ ಬೊಕ್ಕಸದ ಕಡೆಗೆ ಅವನ ಹೃದಯ ಇರ್ತದೆ. ಅದಕ್ಕಾಗಿ ಆ ರಾಜ್ಯದ ಸುಖ ನಿನಗೆ ಬರಬೇಕಾದ್ರೆ ಆ ರಾಜ್ಯದೊಳಗೆ ನೀನೇನು ಮಾಡಬೇಕು? ನಿನಗೆಲ್ಲ ಸಂಪತ್ತನ್ನು ಮಾರಿ ಆ ರಾಜ್ಯದೊಳಗೆ ಇನ್ವೆಸ್ಟ್ ಮಾಡಬೇಕು. ನಾವೀಗ ಅವಾಗಾದ್ರೆ ನಾವೆಲ್ಲಿ ನಮ್ಮ ಮನಸ್ಸು ಎದ್ರೊಳಗೆ ಇರ್ತದ್ರಿ? ದೇವರ ರಾಜ್ಯದೊಳಗೆ. ನಾವೆಲ್ಲಿ ದುಡ್ಡಿಟ್ಟಿರ್ತಿಲ್ಲ ಅಲ್ಲೇ ನಮ್ಮ ಮನಸ್ಸು ಇರ್ತದೆ. ಯಾಕಂದ್ರೆ ಇಲ್ಲಿ ಪ್ರಾರ್ಥನೆ ಬಂದು ಕೂತ್ಕೊಂಡಿರ್ತಾರೆ, ಯಾರಿಗೂ ದುಡ್ಡು ಕೊಟ್ಟಿರ್ತಾರೆ 1 ಲಕ್ಷ. ಇಲ್ಲಿ ವಾಕ್ಯ ಎಷ್ಟು ಹೇಳ್ತಿದ್ರು, ಆಮೆ ಪುಡಿಸೋದು ಡಬ್ಬಲು. ಅಲ್ಲೆಲ್ಲ ಅವಳು ಯಾವಾಗ ಕೊಡ್ತಾಳೋ ಇಲ್ಲೋ, ನಾಳೆ ಹೋಗಿದ್ರೆ ಪಗಾರ ಬಂದ್ರೆ ಕೊಡ್ತಾಳಿಲ್ಲೋ. ಈಗ ದುಡ್ಡು ಎಲ್ಲಿದೆ? ಸಾಲಕ್ಕೆ ಯಾರಿಗೂ ಕೊಟ್ಟಿಟ್ಬಿಟ್ಟಿದ್ದಾರೆ. ಸಾಲಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ಪ್ರೈಸ್ ಲಾರ್ಡ್ ಜೀಸಸ್